ಏನಿದು? ನಿಮ್ಮ ಮೈಯೇನು ಇಷ್ಟೊಂದು ಸುಡ್ತಿದೆ? ಉಮಾ, ಬೇಗ ತಣ್ಣೀರ್ ಬಟ್ಟೆ ತಗೊಂಬ. ಸರಿ. ಅಯ್ಯೋ, ಏನು ಬೇಡ ಅಮ್ಮ. ನನ್ನ ಬಗ್ಗೆ ನೀವು ಆತಂಕ ಪಡಬೇಡಿ. ಸ್ಮಶಾನಕ್ಕೆ ಕಾಲ್ ಚಾಚ್ಕೊಂಡಿರೋಳು ನಾನು. ಅಯ್ಯೋ ಅತ್ತೆ, ನೀವ್ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಹೊತ್ತಲ್ಲಿ ಜ್ವರ ಕಡಿಮೆ ಆಗುತ್ತೆ, ನೀವ್ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಅಮ್ಮ, ನನ್ನ ಮಾತು ಕೇಳು. ನೀನ್ ಸ್ವಲ್ಪ ಹುಷಾರಾದ್ಮೇಲೆ ನಾವೆಲ್ಲರೂ ಹೋಗಿ ಸಕ್ಕನ್ ನೋಡ್ಕೊಂಬರೋಣ. ಹೋಗ್ಲಿ, ನಾವೊಂದು ಕೆಲಸ ಮಾಡೋಣ ಅಮ್ಮ. ನಾವೆಲ್ಲರೂ ಹೋಗಿ ಸಕ್ಕನ್ ಕರ್ಕೊಂಡ್ಬಂದು ಒಂದೆರಡು ದಿನ ಇಲ್ಲೇ ಇಟ್ಕೊಳ್ಳೋಣ. ವಿಶ್ರಾಂತಿ ತಗೋ ಅಮ್ಮ. ಬೇಡವೋ, ಸುಮ್ಮನೆ ನಂಗೆ ವಿಶ್ರಾಂತಿ ತಗೋ ಅನ್ಬೇಡಿ. ಹೇಳೋದನ್ ಕೇಳಿ. ನಾಳೆ ಬೆಳಿಗ್ಗೆ ನಾನು ಬೇಗ ಎದ್ದು ಸಕ್ಕುನ ನೋಡೋದಿಕ್ಕೆ ಅವಳ ಅತ್ತೆ ಮನೆಗೆ ಒಬ್ಳೇ ಹೋಗ್ತೀನಿ. ಸಕ್ಕು ಸಕ್ಕು ಸಕ್ಕು. ಪಾಪ, ನಿಮ್ಗೆ ಆರ್ಥಿಕ ಸ್ಥಿತಿ ಸರಿ ಇಲ್ಲ. ಭಕ್ತರು ಹುಂಡಿಯಲ್ಲಿ ಹಾಕೋ ಕಾಣಿಕೆಗಳಿಂದ ಜೀವನ ಮಾಡ್ತೀರಾ. ಸಕ್ಕುನ ನಿಮ್ಮ ಮನೆಗೆ ಕಳ್ಸೋ ಉದ್ದೇಶ ನಮ್ಗಿಲ್ಲ. ಅವ್ರ ಮನೇಲಿ ನನಗಾದ ಅವಮಾನ ಅಮ್ಮನಿಗಾಗಬಾರ್ದು. ಅಮ್ಮ ಸಹಿಸ್ಕೊಳ್ಳಲ್ಲ. ನಾಳೆ ಬೆಳಿಗ್ಗೆ ನಾನು ಬೇಗ ಎದ್ದು ಸಕ್ಕುನ ನೋಡೋದಿಕ್ಕೆ ಅವಳ ಅತ್ತೆ ಮನೆಗೆ ಒಬ್ಳೇ ಹೋಗ್ತೀನಿ. ಅಜ್ಜಿ, ಹೌದು, ಇವ್ರು ನಮ್ಮ ಅಜ್ಜಿನೇ. ನನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿರ್ತಾರೆ. ಅಜ್ಜಿ, ಅಜ್ಜಿ. ಅಜ್ಜಿ, ನೀರು ತುಂಬ ಬಾಯಾರಿಕೆ ಆಗಿದೆ, ಗಂಟ್ಲು ಒಣಗೋಗಿದೆ. ನೀನು ಯಾರಮ್ಮ? ಅಜ್ಜಿ, ನಾನು ಸಕ್ಕು. ತಾಯಿ, ನನಗೆ ಸ್ವಲ್ಪ ಕುಡಿಯೋಕೆ ನೀರು ಕೊಡಮ್ಮ, ದಣಿ ವಾರಿಸ್ಕೋತೀನಿ. ಅಯ್ಯೋ ಅಜ್ಜಿ, ಅಜ್ಜಿ 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 ಬನ್ನಿ, ನೀವಿಲ್ಲಿ ಕುತ್ಕೊಳ್ಳಿ. ಮೆಲ್ಲಗೆ ಕುತ್ಕೊಳ್ಳಿ. ಇರಿ. ಬಾಯಾರ್ಕೆ ಕುಡೀರಿ. ಇವ್ರನ್ನ ನೋಡ್ತಿದ್ರೆ ನನಗೆ ನಮ್ಮ ಅಜ್ಜಿ ನೆನಪಾಗ್ತಿದ್ದಾರೆ. ಅಜ್ಜಿ, ನಿನಗೆ ಕುಡಿಯೋಕೆ ನೀರು ಕೊಡ್ತಿರೋ ಥರ ಅನುಭವ ಆಗ್ತದೆ. ಅಷ್ಟು ಆತುರ ಒಳ್ಳೇದಲ್ಲ ಸಕ್ಕು. ಸಕ್ಕು, ಹೇಳೋದನ್ನ ಕೇಳಿಸ್ಕೊತಿದ್ಯಾ? ಸಕ್ಕು ಇಲ್ಲೇ ಇದ್ದಾಳೆ ಅಂತ ಭ್ರಮೇಲಿದ್ದಾರೆ. ಸಕ್ಕುಗೆ ಮದುವೆ ಆಗಿರೋ ವಿಷಯನ ಇವರು ಪೂರ್ತಿಯಾಗಿ ಮರ್ತಿದ್ದಾರೆ. ಸಾಕು, ಆ ದೇವ್ರು ನಿನಗೆಲ್ಲ ಒಳ್ಳೇದೇ ಮಾಡ್ತಾನೆ. 100 ಕಾಲ ಸಂತೋಷವಾಗಿರಮ್ಮ. ಕುಡಿಯೋದಕ್ಕೆ ನೀರು ಕೊಟ್ಟು ನನ್ನನ್ನು ಕಾಪಾಡ್ದೆ. ಪುಣ್ಯ ಕಟ್ಕೊಂಡ್ಯಮ್ಮ. ಸುಖೀ ಭವ. ಅತ್ತೆ, ಸಬ್ಬಕ್ಕಿ ಗಂಜಿ ತಂದಿದ್ದೀನಿ, ಸ್ವಲ್ಪ ಕುಡೀರಿ, ಶಕ್ತಿ ಬರುತ್ತೆ. ಖಾಲಿ ಹೊಟ್ಟೆಲಿ ಔಷಧಿ ತಗೋಬಾರ್ದು ಅಲ್ವಾ? ಎದ್ದೇಳಮ್ಮ. ಗಂಜಿ ನೀನ್ಯಾಕೆ ತಗೊಂಡ್ ಬಂದೆ? ನಾನು ನನ್ನ ಸಕ್ಕು ಕೊಟ್ರೇನೆ ಕುಡಿಯೋದು. ನೀವು ಕೊಟ್ರೆ ನಾನು ಕುಡಿಯಲ್ಲ. ಬೇಡ, ಹೊರಟೋಗಿ. ಅಯ್ಯೋ, ಸಕ್ಕು. ಅತ್ತೆ, ಶಿವಪ್ಪ, ಶಾಂತಮ್ಮ ಅವ್ರ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕವಾಗೇ ಇದೆ. ಮೊಮ್ಮಗಳ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ಔಷಧಿಗಳು ಕೊಟ್ಟರು ತಾತ್ಕಾಲಿಕವಾಗಿ ಸರಿ ಹೋಗ್ಬೋದು ಅಷ್ಟೇ. ಒಂದ್ಸಲ ಸಕ್ಕುನ ನೋಡಿದ್ರೆ ಅವರು ಬೇಗ ಚೇತರಿಸ್ಕೊಳ್ತಾರೆ.